HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಓಡಾಡಲು ರಸ್ತೆ ಇಲ್ಲದೆ ತೊಂದರೆ ಅನುಭವಿಸುತ್ತಿರುವ ಕುಟುಂಬ, ರಸ್ತೆ ಬಿಡಿಸಿಕೊಡುವಂತೆ ಡಿಸಿ ಕಚೇರಿ ಮುಂದೆ ನೊಂದವರ ಧರಣಿ. ಸಿಇಒ ಆದೇಶಕ್ಕೂ ಬೆಲೆ ಕೊಡದ ಪಿಡಿಒ ವಜಾಕ್ಕೆ ಆಗ್ರಹ. ಸಾಹಿತಿ ಶೈಲಜಾ ಹಾಸನ ರಚಿತ ರೈತರ ಸಂಕಷ್ಟಗಳ ಆಧಾರಿತ ನಾಟಕ ನವೆಂಬರ್ 19ರಂದು ಕಲಾಭವನದಲ್ಲಿ ಈಳಾ ನಾಟಕ ಪ್ರದರ್ಶನ. ಯಶಸ್ವಿಗೊಳಿಸಲು ಫೌಂಡೇಶನ್ ಅಧ್ಯಕ್ಷೆ ವೇದಶ್ರೀ ರಾಜ್ ಮನವಿ. ಕಣ್ಮರೆಯಾಗುತ್ತಿರುವ ಪುರಾತನ ತೊಗಲುಗೊಂಬೆಯಾಟ, ಪ್ರಾಚೀನ ಕಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಾಗಿರುವ ಪ್ರತಿಮಾ ಟ್ರಸ್ಟ್. ಶಾಲಾ ಮಕ್ಕಳಿಗೆ ಅಪರೂಪದ ತೊಗಲುಗೊಂಬೆ ಆಟ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ. ಗ್ರಾಮ ಠಾಣಾ ಜಾಗಕ್ಕೆ ಸೇರಿದ ಸುಮಾರು 12 ಅಡಿ ಜಾಗದಲ್ಲಿ ಕೂಡಲೇ ರಸ್ತೆ ಬಿಡಿಸಿಕೊಡುವಂತೆ ಬೇಲೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಮೌಖಿಕವಾಗಿ ಸ್ಥಳದಲ್ಲಿ ಪಿಡಿಒಗೆ ಆದೇಶ ಮಾಡಿದರೂ ರಸ್ತೆ ಬಿಡಿಸಿಕೊಡುವಲ್ಲಿ ವಿಫಲರಾದರು. ಪಿಡಿಒ ರಘುನಾಥ್ ರವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಜಯಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಬೇಲೂರು ತಾಲೂಕು ಗೋಣಿಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗೋಣಿಸೋಮನಹಳ್ಳಿ ಗ್ರಾಮದಲ್ಲಿ ನಾನು ವಾಸವಾಗಿರುವ ಮನೆ ಪಕ್ಕದಲ್ಲಿ 12 ಅಡಿ ಖಾಲಿ ನಿವೇಶನವಿರುತ್ತದೆ. ಈ ಜಾಗದಲ್ಲಿ ಅನಾದಿ ಕಾಲದಿಂದಲೂ ತಿರುಗಾಡಿಕೊಂಡು ಬಂದಿರುತ್ತೇವೆ. ಈಗಿರುವ ನಮ್ಮ ಗ್ರಾಮದ ಕೆಲವರು ಈ ಜಾಗದಲ್ಲಿ ನಮ್ಮ ಕುಟುಂಬಕ್ಕೆ ತಿರುಗಾಡದಂತೆ ಅಡ್ಡಗಟ್ಟಿ ಉದ್ದೇಶಪೂರ್ವಕವಾಗಿ ದನಗಳನ್ನ ಕಟ್ಟೋದು, ಕಲ್ಲು ಚಪ್ಪಡಿ, ಮುಳ್ಳು ಮುಂತಾದವುಗಳನ್ನ ಹಾಕ್ತಾರೆ ಮತ್ತು ಜೆಜೆಎಂ ನಲ್ಲಿಯನ್ನ ಹಾಕಿಸಿಕೊಳ್ಳಲು ಬಿಡುತ್ತಿಲ್ಲ ಎಂದು ದೂರಿದ್ರು. ಈ ಬಗ್ಗೆ ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಪಿಡಿಒ ರಘುನಾಥ್ ಅವರಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಬೇಲೂರು ಇಒ ಗಮನಕ್ಕೆ ತರಲಾಗಿದೆ. ಅವರು ಸ್ಥಳ ಪರಿಶೀಲನೆ ಮಾಡಿ ತಕ್ಷಣ ಅಂದಾಜು 10 ಅಡಿ ರಸ್ತೆಗೆ ಜಾಗ ಗುರುತು ಮಾಡಿ ಪಿಡಿಒಗೆ ಹೇಳಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಇದರಿಂದ ಹೆಣ್ಣು ಮಕ್ಕಳು, ವಯಸ್ಸಾದವರು, ದವಸ ಧಾನ್ಯ, ನೀರು ತರಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಕೂಡಲೇ ರಸ್ತೆ ಗುರುತು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತು ಕೂಡಲೇ ಪಿಡಿಒ ರಘುನಾಥ್ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಮನವಿ ಮಾಡಿದರು. ಖಾಲಿ ಗ್ರಾಮ ಠಾಣಾ ಜಾಗದಲ್ಲಿ ತಕ್ಷಣ ರಸ್ತೆ ಗುರುತು ಮಾಡಿ ಅಲ್ಲಿ ಅಡ್ಡ ಹಾಕಿರುವ ಕಲ್ಲು ಗುಂಡಿಯನ್ನ ತೆಗೆಸಬೇಕು. ಎಎಒನಲ್ಲಿ ಅಳವಡಿಸಲು ಅವಕಾಶ ಮಾಡಿಕೊಡಬೇಕು ಹಾಗೂ ಮೊಗಣ್ಣಗೌಡ ಮತ್ತು ಇತರರ ಮೇಲೆ ನಮ್ಮ ಕುಟುಂಬಕ್ಕೆ ತೊಂದರೆ ನೀಡದಂತೆ ಪೊಲೀಸರಿಗೆ ಆದೇಶ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮ ಬೇಡಿಕೆಯನ್ನ ಮುಂದಿಟ್ಟರು. ಇದೇ ವೇಳೆ ವಿಜಯಕುಮಾರ್, ಹುಲಿಯಪ್ಪ, ಯೋಗೇಶ್, ಕಮಲಾ, ಕವಿತಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಠಾಣದಲ್ಲಿ 12 ಅಡಿ ಎಕ್ಸೆಸ್ ಜಾಗ ಇದೆ. ನಮ್ಮ ತಂದೆಯವರು ಸುಮಾರು ಒಂದು 70-80 ವರ್ಷದಿಂದ ಹಳೆ ಮನೆ. ಎಕ್ಸೆಸ್ ಜಾಗ ಇದ್ರೂ ಮೊಗನಗೌಡರು ಮತ್ತು ಅವ್ರ ಕುಟುಂಬದವರು ತುಂಬ ಕಿರುಕುಳ. ಅಲ್ಲೇ ಬೇಲಿ ಹಾಕೋದು, ಬೇಕಾದ್ರೆ ಪ್ರೂಫ್ ಇದೆ, ಕಲ್ಲು ಇಡೋದು, ದನ ಕಟ್ಟೋದು, ಗೂಟ ಹೊಡೆಯೋದು, ಈ ಥರ 2 ವರ್ಷದಿಂದ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಅದ್ರ ವಿರುದ್ಧ ಎಷ್ಟೇ ಸಲ ನಾನು ಪಂಚಾಯಿತಿ ಮತ್ತು ಇಒಗೆ ಸಂಬಂಧಿಸಿದಂಗೆ ದೂರು ನೀಡಿದ್ರು ಇಒ ಮೊನ್ನೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಇವರಿಗೆ ಒಂದು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮುಕ್ತ ಫೌಂಡೇಶನ್ ಚಿಕ್ಕಗುಂಡುಗುಳ ಇವರ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ 19ರಂದು ಹಿರಿಯ ಸಾಹಿತಿ ಶೈಲಜಾ ಹಾಸನ್ ಅವರು ಬರೆದಿರುವ ರೈತರ ಸಂಕಷ್ಟಗಳ ಆಧಾರಿತ ಈಳಾ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಫೌಂಡೇಶನ್ ಅಧ್ಯಕ್ಷೆ ವೇದಶ್ರೀ ರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನವೆಂಬರ್ 19ರ ಮಂಗಳವಾರ ನಡೆಯುವ ನಾಟಕ ಪ್ರದರ್ಶನವನ್ನು ಸಂಸದ ಶ್ರೇಯಸ್ ಪಟೇಲ್ ಉದ್ಘಾಟನೆ ಮಾಡುವರು. ಮುಖ್ಯ ಅತಿಥಿಯಾಗಿ ಶಾಸಕ ಎಚ್ಪಿ ಸ್ವರೂಪ್ರಕಾಶ್, ಮಾಜಿ ಶಾಸಕ ಪ್ರೀತಂ ಜೇಗೌಡ, ಜಿಲ್ಲಾಧಿಕಾರಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೇತಾ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಕಸಾಪ ಮಾಜಿ ಅಧ್ಯಕ್ಷ ಎಚ್ಬಿ ಮದನಗೌಡ, ಕಸಾಪ ಮಾಜಿ ಗೌರವಾಧ್ಯಕ್ಷ ರವಿನಾಕಲ್ಗೂಡು, ನಾಟಕ ಅಕಾಡೆಮಿ ಸಹಾಯಕ ಸದಸ್ಯೆ ಮಮತಾ ಅರ್ಸಿಕೆರೆ, ಸಾಹಿತಿ ಹಾಡ್ಲಹಳ್ಳಿ ನಾಗರಾಜು, ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶಮೂರ್ತಿ, ಭೀಮ ವಿಜಯ ಪತ್ರಿಕೆ ಸಂಪಾದಕ ನಾಗರಾಜ್ ಹೆತ್ತೂರು ಇತರರು ಭಾಗವಹಿಸುವುದಾಗಿ ಹೇಳಿದರು. ಕಾದಂಬರಿಕಾರ್ತಿ ಶೈಲಜಾ ಹಾಸನ ಅವರು ಮಾತನಾಡಿ, ಸುಮಾರು 2 ಗಂಟೆ ನಾಟಕ ಇದಾಗಿದ್ದು ಮಂಗಳವಾರ ಸಂಜೆ 5 ಗಂಟೆಗೆ ಆರಂಭವಾಗಲಿದೆ. ಸುಮಾರು 4 ಗಂಟೆಗಳ ಅಭಿನಯದ ಕಾದಂಬರಿಯನ್ನ ಕೇವಲ 2 ಗಂಟೆಗಿಳಿಸಿ ಹಾಡುಗಳನ್ನು ಒಳಗೊಂಡಂತೆ ರಚಿಸಲಾಗಿದೆ ಎಂದರು. ರಂಗಭೂಮಿ ಕಲಾವಿದ ಜಯಶಂಕರ್ ಬೆಳಗುಂಬ ಅವರು ಮಾತನಾಡಿ, 35 ಜನ ನಟರು ಹಾಗೂ ಸಹ ನಟರನ್ನ ಒಳಗೊಂಡ ನಾಟಕ ಇದಾಗಿದ್ದು ರೈತರ ಕಷ್ಟ ಹಾಗೂ ರೈತರ ಸಂಕಷ್ಟಗಳನ್ನು ಒಳಗೊಂಡು ನಾಟಕ ರಚಿತವಾಗಿದೆ. ಉಚಿತ ಪ್ರವೇಶದಲ್ಲಿ ಈ ನಾಟಕವನ್ನ ನಡೆಸಲಾಗುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮುಕ್ತ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಸುಧಾ, ಕಲಾವಿದೆ ಮಂಜುಳಾ, ರಂಗಕರ್ಮಿ ಮತ್ತು ನಿರ್ದೇಶಕ ಜಯಶಂಕರ್ ಬೆಳಗುಂಬ, ಸುಧಾ ರಮೇಶ್, ಮಧುಕುಮಾರಿ, ಅಂಬುಜಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಕಾದಂಬರಿ ನಾನು ಬರೆದಾಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಒಂದು ಹೆಣ್ಣು ಮಕ್ಕಳಿಗೆ ಒಂದು ಏನು ಉತ್ತೇಜನ ಸಿಗುವಂತಹ ನಿಟ್ಟಿನಲ್ಲಿ ಈ ಒಂದು ಕಾದಂಬರಿಯನ್ನು ಬರೆದೆ. ಇದು ಸುಧಾ ವಾರಪತ್ರಿಕೆಯಲ್ಲಿ ಬಂದು ಬಹಳ ಜನಪ್ರಿಯತೆಯನ್ನು ಗಳಿಸ್ಕೊಳ್ತು. ಇಲ್ಲಿ ಏನಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಪೋಷಕರು ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಒಂದು ಉನ್ನತ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು, ಅಲ್ಲಿಯೇ ಆ ಮಕ್ಕಳ ಭವಿಷ್ಯ ಇರೋದು ಅಂತ ಭಾವಿಸಿರ್ತಾರೆ. ಅಂಥದ್ದೇ ಒಂದು ಮನಸ್ಥಿತಿಯಲ್ಲಿರುವಂತಹ ಒಂದು ಕುಟುಂಬ. ಹಾಗೆಯೇ ಇಲ್ಲಿ ಒಂದು ರೈತರ ಸಮಸ್ಯೆ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಮಲೆನಾಡಿನ ಚಿತ್ರಣವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಬ್ಬ ರೈತ, ಶುಂಠಿಯನ್ನು ಬೆಳೆದಂಥ ಒಬ್ಬ ರೈತ
ಅಲ್ಲಿ ನಷ್ಟವನ್ನು ಹೊಂದಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ಮಗಳನ್ನ ಡಾಕ್ಟ್ರ್ ಓದಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವನಿಗೆ. ಅದೇ ಡಾಕ್ಟ್ರು ಓದಿಸೋಕ್ಕೂ ಆಗೋದಿಲ್ಲ, ಈ ಕಡೆ ಸಾಲ ತೀರ್ಸೋಕ್ಕೂ ಆಗೋದಿಲ್ಲ. ಹಾಗಾಗಿ ಹತಾಶನಾಗಿ ಅವನು ಆತ್ಮಹತ್ಯೆಯನ್ನು ಮಾಡ್ಕೋತಾನೆ. ಮಗಳು ಎಕ್ಸಾಮ್ ಬರಿಬೇಕಾಗಿರುತ್ತೆ. ಮಗಳು ವಾಪಸ್ಸು ತಂದೆ ಸತ್ತ ಮೇಲೆ ಬರ್ತಾಳೆ. ತಂದೆ ಸೋತಂತಹ ಜಾಗದಲ್ಲಿ ತಾನು ಗೆಲ್ಲಬೇಕು ಅನ್ನೋ ಒಂದು ಹಠವನ್ನು ಇಟ್ಕೊಂಡು ಆ ಒಂದು 16-17 ವರ್ಷದ ಹೆಣ್ಣು ಮಗಳು ಮಕ್ಕಳ ದಿನಾಚರಣೆ ಅಂಗವಾಗಿ ಚನ್ನರಾಯಪಟ್ಟಣದ ಪ್ರತಿಮಾ ಟ್ರಸ್ಟ್ ಅಪರೂಪದ ತೊಗಲುಗೊಂಬೆ ಆಟ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿ ಮಕ್ಕಳನ್ನು ಮನರಂಜಿಸಿತು. 3500 ವರ್ಷಗಳ ಇತಿಹಾಸ ಹೊಂದಿರುವ ತೊಗಲುಗೊಂಬೆ ಪ್ರದರ್ಶನ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿದ್ದು, ಇಂತಹ ಕಲೆಗಳನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಕಲಾವಿದ ಗುಂಡುರಾಜು ತಂಡದವರಿಂದ ತೊಗಲುಗೊಂಬೆ ಪ್ರದರ್ಶನ ನಡೆಯಿತು. ಪತ್ನಿ ಪುತ್ರಿ ಸೇರಿದಂತೆ ತಮ್ಮ ಇಡೀ ಕುಟುಂಬದೊಂದಿಗೆ ಆಗಮಿಸಿದ್ದ ಗುಂಡುರಾಜ್ ಮಹಾಭಾರತದ ಅರ್ಜುನ ಮತ್ತು ಸುಪ್ರಭಾ ವಿವಾಹ ಪ್ರಸಂಗವೊಂದನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆ ತೊಗಲುಗೊಂಬೆಗಳ ಮೂಲಕ ಪ್ರದರ್ಶನ ನೀಡಿದ್ರು. ಈ ಕಲೆ ಕೇವಲ ಮನರಂಜನೆಗಷ್ಟೇ ಅಲ್ಲದೆ ದಿನನಿತ್ಯದ ಆಗುಹೋಗುಗಳಿಗೆ ಅದ್ಭುತ ಕೊಡುಗೆ ನೀಡಿದೆ ಎಂದು ಕಲಾವಿದ ಗುಂಡುರಾಜ್ ತಮ್ಮ ಅನುಭವವನ್ನು ತೆರೆದಿಟ್ಟರು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಇದೊಂದು ಪ್ರಾಚೀನ ಕಲೆಯಾಗಿದ್ದು ಇದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಮಾ ಟ್ರಸ್ಟ್ ಮುಂದಾಗಿರುವುದು ಸ್ವಾಗತಾರ್ಹವಾಗಿದೆ. ನಮ್ಮ ದೇಸಿ ಕಲೆಗಳಿಗೆ ವಿಶೇಷ ಸ್ಥಾನವಿದ್ದು ಎಲ್ಲ ಕಲೆಗಳ ತಪೋಭೂಮಿ ನಮ್ಮದಾಗಿದೆ. ಸದ್ಭಾವನೆಗಳನ್ನು ರೂಪಿಸಿ ಸಾಕಾರಗೊಳಿಸಲು ಇದು ಸಹಕಾರಿಯಾಗಲಿದೆ ಎಂದರು. ಶಾಲೆಗಳು ದೇವಸ್ಥಾನಗಳಷ್ಟೇ ಪವಿತ್ರವಾಗಿದ್ದು ಅವುಗಳನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಎಲ್ಲ ಪ್ರಯತ್ನ ಮಾಡಲಾಗುವುದು. ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಪ್ರಗತಿಗೆ ಅಗತ್ಯ ಸೌಲಭ್ಯವನ್ನು ನೀಡುವ ಸಂಕಲ್ಪ ಮಾಡಿದ್ದು ಮಕ್ಕಳಲ್ಲಿ ಸಕಾರಾತ್ಮಕ ಚಿಂತನೆಯನ್ನ ಮೂಡಿಸಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಲು ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ ಮಾತನಾಡಿ, ಮಕ್ಕಳಲ್ಲಿ ಸೃಜನಾತ್ಮಕ ಭಾವನೆಗಳನ್ನು ಮೂಡಿಸಲು ಇದು ಪ್ರೇರಣೆಯಾಗಲಿದ್ದು ತಾಲೂಕಿನ ಶಾಲೆಗಳಲ್ಲಿ ಈ ಕಲೆಯ ಪ್ರದರ್ಶನಕ್ಕೆ ಅವಕಾಶ ಮಾಡಲಾಗುವುದು ಎಂದರು. ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾ ವಿ ಮಹೇಶ್ ಮಾತನಾಡಿದರು. ಪ್ರತಿಮಾ ಟ್ರಸ್ಟ್ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ, ಮುಖ್ಯ ಶಿಕ್ಷಕ ಡಿಜೆ ಪ್ರಕಾಶ್, ಸಮೂಹ ಸಂಪನ್ಮೂಲ ವ್ಯಕ್ತಿ ಎಂಎನ್ ಲಿಂಗರಾಜು, ಶಿಕ್ಷಣ ಸಂಯೋಜಕ ಲೋಕೇಶ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಲೋಕೇಶ್ ಹಾಜರಿದ್ದರು. ಎಚ್ಐಎನ್ ನ್ಯೂಸ್, ಚನ್ನರಾಯಪಟ್ಟಣ. ಇಂದಿನ ಒಂದು ಇದು ಅಂತ ನಾನಾದರೂ ಕೂಡ ಭಾವಿಸಿದೆ. ಹಿಂದೆ ನಮ್ಮ ಹಳ್ಳಿಗಳಿಗೆ ಗೊಂಬೆ ರಾಮರು ಅಂತ ಬರೋದು. ಅವರು ಗೊಂಬೆಯ ಮೂಲಕ ನಾಟಕಗಳನ್ನು ನಮಗೆ ತೋರ್ಪಡಿಸುವಂಥ ಅವಕಾಶ ಇದೆ. ಮುಂದೆ ಇಡೀ ಪಂಚೆ ಇಟ್ಕೊಂಡ್ಬಿಡೋರು, ಅದರ ಹಿಂದೆ ಲೈಟ್ ಹಾಕ್ಬಿಟ್ಟು ಅದು ಆ ಥರ ಒಂದು ಪದ್ಧತಿ ಇತ್ತು. ಅದನ್ನು ಪುನರುಜ್ಜೀವನ ಮಾಡಲಿಕ್ಕೆ ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಂಥದ್ದಕ್ಕೆ ಇದು ಒಂದು ವಿಶೇಷವಾದ ಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಒಂದು ಕಾರ್ಯಕ್ರಮ ಅವಕಾಶ ಆಗಿದೆ. ಅದರಲ್ಲೂ ಕೂಡ ಜನಪ್ರಿಯ ಕಲಾವಿದರಾದ ಗುಂಡೂರಾಜರವರು. ಎಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಐಎನ್ ನ್ಯೂಸ್ಗೆ ಸ್ವಾಗತ. ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ಹಾಸನದಲ್ಲಿ 4 ದಿನಗಳ ಆಕರ್ಷಕ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಿದ್ದಾರೆ. ಹಾಸನ ನಗರದ ದಿ ಅಶೋಕ ಹೋಟೆಲ್ನಲ್ಲಿನ ದಿ ಎಕ್ಸಾಟಿಕಾದಲ್ಲಿ ನವೆಂಬರ್ 15ರಿಂದ 18ರವರೆಗೆ ಪ್ರದರ್ಶನ ಆಯೋಜಿಸಲಾಗಿದ್ದು, ಪ್ರದರ್ಶನದ ಉದ್ಘಾಟನೆಯನ್ನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ನೆರವೇರಿಸಿದರು. ನಂತರ ಜ್ಯುವೆಲರ್ ಸ್ಟೋರ್ ಮ್ಯಾನೇಜರ್ ತೇಜಸ್ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಪ್ರದರ್ಶನವು ಸಾಂಪ್ರದಾಯಿಕ ಮತ್ತು ಸಮಕಾಲೀನವಾದ ಆಭರಣಗಳ ಸಂಗ್ರಹದ ವಿಶಿಷ್ಟ ಶ್ರೇಣಿಯೊಂದಿಗೆ ಶುದ್ಧ ಚಿನ್ನ ಮತ್ತು ರತ್ನಗಳು ಹಾಗೂ ಅತ್ಯುತ್ತಮ ಕರಕುಶಲತೆಯೊಂದಿಗೆ ಸಿದ್ದಪಡಿಸಲಾದ ಮನಮೋಹಕ ಆಭರಣಗಳು ಪ್ರದರ್ಶನಗೊಳ್ಳುತ್ತಿವೆ. ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ಆಭರಣದ ಸಂಗ್ರಹಗಳು ವೈಡೂರ್ಯ, ಸಿಟ್ರಿನ್, ಮುತ್ತುಗಳು, ಹರಳುಗಳು, ಮಾಣಿಕ್ಯದಂತಹ ಅಪರೂಪವಾದ ವಜ್ರಗಳೊಂದಿಗೆ ಆಕರ್ಷಕ ವಿನ್ಯಾಸಗಳನ್ನು ಹೊಂದಿವೆ. ಈ ಮೂಲಕ ಸೊಬಗು ಮತ್ತು ಕ್ಲಾಸಿಕ್ ಶೈಲಿಯನ್ನು ನಿಮಗೆ ತಂದುಕೊಡಲಿದೆ ಎಂದರು. ವಿಶೇಷ ಕೊಡುಗೆಗಳೆಂದರೆ ಚಿನ್ನದ ಆಭರಣಗಳು ಮತ್ತು ಬೆಳ್ಳಿ ಉತ್ಪನ್ನಗಳ ಮೇಲೆ 3% ರಿಯಾಯಿತಿ ಮತ್ತು ವಜ್ರಗಳ ಆಭರಣಗಳ ಮೇಲೆ 6% 1 ಸಿಟಿ ಮತ್ತು ಅದಕ್ಕಿಂತ ಹೆಚ್ಚಿನ ವಜ್ರದ ಸಾಲಿಟೇಗಳ ಮೇಲೆ 1% ರಿಯಾಯಿತಿ ನೀಡಲಾಗುತ್ತಿದೆ. ಇದಕ್ಕೆ ನಿಯಮಗಳು ಮತ್ತು ಷರತ್ತುಗಳು ಅನ್ವಯವಾಗುತ್ತವೆ. ಈ ಆಫರ್ 15/11/2024ರಿಂದ ಆರಂಭವಾಗಿ 18/11/2024ರವರೆಗೆ ಲಭ್ಯವಿರುತ್ತದೆ ಎಂದರು. ಆಭರಣ ಸಂಗ್ರಹ ಮತ್ತು ಪ್ರದರ್ಶನದ ಮೇಲೆ ಹೆಚ್ಚಿನ ಮಾಹಿತಿಗಾಗಿ ಪ್ರಸಾದ್ ಕೆಕೆ ಮೊಬೈಲ್ ಸಂಖ್ಯೆ 9100018415 ಮತ್ತು ಸೈಯದ್ 9108178103 ಇವರನ್ನು ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ನ ಸ್ಟೋರ್ ಮ್ಯಾನೇಜರ್ ಕೆಕೆ ಪ್ರಸಾದ್, ಸೈಯದ್ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಉದಯಕುಮಾರ್, ಕೋಆರ್ಡಿನೇಟರ್ ಕಲಂದರ್ ಇತರರು ಉಪಸ್ಥಿತರಿದ್ದರು. ಎಚ್ಐಎನ್ ನ್ಯೂಸ್ ಹಾಸನ್.
ಪ್ಲಸ್ಸಿಂದ ಹಾಸನ ಜನತೆಗೆ ನಮಸ್ಕಾರಗಳು. ಶ್ರೀಕೃಷ್ಣ ಶೆಟ್ಟಿ ಗ್ರೂಪ್ ಸಂಸ್ಥೆ 155 ವರ್ಷ ಕಾಲಗಳಿಂದ ಜ್ಯುವೆಲರ್ಸ್ ಆಗಿ ವ್ಯವಹರಿಸುತ್ತಿದ್ದಾರೆ. ಇವರು 21 ರಾಜ್ಯ ಮನೆತನಗಳಿಗೆ ಜ್ಯುವೆಲರ್ಸ್ ಆಗಿ ವ್ಯವಹಾರ ನಡೆಸಿದ್ದಾರೆ. ಇವತ್ತಿಗೂ ಬಹಳಷ್ಟು ಮನೆತನಗಳು, ಪ್ರತಿಷ್ಠಾನಿತ ಮನೆಗಳು ಇವತ್ತು ನಮ್ಮ ಹತ್ರ ಬಂದು ಜ್ಯುವೆಲ್ರಿನ ಖರೀದಿ ಮಾಡುತ್ತಾರೆ. ಈ ಹಾಸನಲ್ಲಿ ನಾವು ಮೊದಲಿಂದನೂ ಎಕ್ಸಿಬಿಷನ್ ಕಮ್ ಸೇಲ್ನ ನಡೆಸ್ಕೊಂಡು ಬರ್ತಿದ್ದೀವಿ. ಕೋವಿಡ್ಗಿಂತ ಮುಂಚೆ ಭಾಳ ಸಾರಿ ನಡೆಸಿದ್ದೀವಿ. ಕೋವಿಡ್ ಆದಮೇಲೆ ಸತತವಾಗಿ 3ನೇ ವರ್ಷ ಆಯಿತು. ಲಾಸ್ಟ್ ಇಯರು ಇದೇ ಹೋಟೆಲ್ ಮಾಡಿದ್ವಿ. ಈ ವರ್ಷ ಇವತ್ತು ನಾಳೆ ನಾಳಿದ್ದು 4 ದಿನ ಇಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ಅರೇಂಜ್ ಮಾಡಿದ್ದೀವಿ. ಹಾಸನ ಜನತೆಗಾಗಿ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಇದೆ. ಗೋಲ್ಡ್ ಜ್ಯುವೆಲ್ರಿ ಮೇಲೆ 3% ಡಿಸ್ಕೌಂಟ್ ಇದೆ. ಡೈಮಂಡ್ ಜ್ಯುವೆಲ್ರಿ ಮೇಲೆ 6% ಡಿಸ್ಕೌಂಟ್ ಇದೆ. ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲ್ರಿ, ಅನ್ಕಟ್ ಡೈಮಂಡ್ ಜ್ಯುವೆಲ್ರಿಯಲ್ಲಿ 18.69 ಲ್ಯಾಕ್ಸ್ 18.69 ಲ್ಯಾಕ್ಸ್ಗಿನ ವ್ಯಾಲ್ಯೂ ಜಾಸ್ತಿ ಆದರೆ 18.69% ಡಿಸ್ಕೌಂಟ್ ಇದೆ. ಕ್ರಾಶ್ ಕ್ಲಬ್ ಮತ್ತು ಲ್ಯಾಬ್ ಗ್ರೌಂಡ್ ಡೈಮಂಡ್ ಜ್ಯುವೆಲ್ರಿ ಮೇಲೆ 18.69% ಡಿಸ್ಕೌಂಟ್ ಇದೆ. ಹಾಗೂ ಲಕ್ಕಿ ಡ್ರಾಗಳ ಕಾಂಟೆಸ್ಟ್ಗಳಿದೆ. ಸೊ ಲಕ್ಕಿ ಡ್ರಾಲ್ ವಿನ್ ಆದವ್ರಿಗೆ 1 ಗ್ರಾಮ್ ಕಾಯಿನ್ ಆಗಲಿ 100 ಗ್ರಾಮ್ಸ್ 10 ಗ್ರಾಮ್ಸ್ ಕಾಯಿನ್ ಆಗಲಿ ಲಕ್ಕಿ ಡ್ರಾ ವಿನ್ ಆಗ್ಬೋದು. ಇದಲ್ಲದೆ ಟ್ರಾವೆಲ್ ದ ವರ್ಲ್ಡ್ ಅಂತ ಲಕ್ಕಿ ಡ್ರಾ ಕಾಂಟೆಸ್ಟ್ ನಡೀತಿದೆ. ಅದರಲ್ಲೂ ಅವರು ಲಕ್ಕಿ ಡ್ರಾಯಿಂದ ಗೆದ್ದು ಅವರು ನಮ್ಮ ಪರವಾಗಿ ಟ್ರಾವೆಲ್ ದ ವರ್ಲ್ಡ್ ಮಾಡ್ಬೋದು ಅವರು. ಇಲ್ಲಿ ನಾವು ಬಂಗಾರ, ಡೈಮಂಡ್, ಸಿಲ್ವರ್ ವಸ್ತುಗಳು ಹಾಗೂ ಸಿಲ್ವರ್ ಜ್ಯುವೆಲ್ರಿ ಹಾಗೂ ಲೈಬ್ರಾನ್ ಡೈಮಂಡ್ ಜ್ಯುವೆಲ್ರಿನ ತಂದಿದ್ದೀವಿ. ಸೊ ಸತತವಾಗಿ 4 ದಿನ ಇಲ್ಲಿ ಎಕ್ಸಿಬಿಷನ್ ಬೆಳಗ್ಗೆ 9:30 ಸಂಜೆ 9 ಗಂಟೆವರೆಗೂ ಎಕ್ಸಿಬಿಷನ್ ನಡೀತಿದೆ. ಸೊ ಹಾಸನ ಜನತೆಗೆ ಬಂದು. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ಸೋಮವಾರ ಅರೇಹಳ್ಳಿ ಬಿಕ್ಕೋಡು ರೈತ ಉತ್ಪಾದಕ ಸಂಸ್ಥೆಯ 3ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಸಂಜಯ್ ಎನ್ಎಲ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಕಳೆದ ಸಾಲಿನ ಖರ್ಚು ವೆಚ್ಚವನ್ನ ಹಾಗೂ ಪ್ರಸಕ್ತ ಸಾಲಿನ ಅಂದಾಜು ಬಜೆಟ್ ಮಂಡನೆಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಪಿ ಧರ್ಮಪ್ಪ ಮಂಡಿಸಿದರು. ಈ ವೇಳೆ ರೈತ ಉತ್ಪಾದಕ ಸಂಸ್ಥೆ ಉಪಾಧ್ಯಕ್ಷ ಅದ್ದೂರಿ ಕುಮಾರ್ ಮಾತನಾಡಿ, ಈಗಾಗಲೇ ನಮ್ಮ ಸಂಸ್ಥೆಯು ಜಿಲ್ಲಾ ಮಟ್ಟದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ. ಈ ಸಂಸ್ಥೆಯಲ್ಲಿರುವ ಪ್ರತಿಯೊಬ್ಬ ಷೇರುದಾರರು ತಮ್ಮ ಸಂಬಂಧಿ ಅಥವಾ ನೆರೆಹೊರೆಯ ಕನಿಷ್ಠ 2 ಸಂಸ್ಥೆಗೆ ಷೇರುದಾರರಾಗಿ ಮಾಡುವ ಮೂಲಕ ಸಂಸ್ಥೆ ಬೆಳವಣಿಗೆಯನ್ನ ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯಲು ಶ್ರಮಿಸಬೇಕು. ತಾವುಗಳು ಬೆಳೆದ ಕಾಫಿ, ಮೆಣಸು ಸೇರಿದಂತೆ ಇನ್ನಿತರೆ ಬೆಳೆಗಳನ್ನು ನಮ್ಮ ಸಂಸ್ಥೆಯು ನಿಗದಿಪಡಿಸಿದ ಉತ್ತಮ ಬೆಲೆಗೆ ಮಾರಾಟ ಹಾಗೂ ಕೃಷಿಗೆ ಸಂಬಂಧಿಸಿದ ವಿವಿಧ ಪರಿಕರ ಮತ್ತು ಔಷಧಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಸಂಸ್ಥೆಯಲ್ಲಿ ವ್ಯವಹಾರ ಮಾಡಿದರೆ ನಿಮಗೂ ಲಾಭದಾಯಕ ಹಾಗೂ ಸಂಸ್ಥೆಯು ಬೆಳೆಯುತ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಹಲವಾರು ಯೋಜನೆಗಳನ್ನು ರೈತ ಉತ್ಪಾದಕ ಸಂಸ್ಥೆ ಮೂಲಕ ರೈತರಿಗೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಚಿಂತನೆ ನಡೆಸಿದ್ದು, ಈ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ ಎಂದರು. ಈ ವೇಳೆ ರೈತ ಉತ್ಪಾದಕ ಸಂಸ್ಥೆಯ ಖಜಾಂಚಿ ಶಾರಿಫ್ ಫರ್ಹಾನ್, ನಿರ್ದೇಶಕರಾದ ಮಂಜುನಾಥ್ ಶೆಟ್ಟಿ, ಬಿಸಿ ಮೋಹನ್, ಬಿಪಿ ಬಸವರಾಜ್, ಕಮಲಾ ಚೆನ್ನಪ್ಪ ಹಾಗೂ ಬೆಳೆಗಾರರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸದಸ್ಯರುಗಳಿದ್ದೀರಿ, ದಯಮಾಡಿ ಕಳೆದ ಬಾರಿನೂ ಕೂಡ ನಾನು ಹೇಳಿದ್ದೆ, ಕನಿಷ್ಠ ನಿಮ್ಮ ಮನೆಯಲ್ಲಿ ಇನ್ನು 2 ಜನ ಸದಸ್ಯರುಗಳನ್ನು ಕೊಟ್ರೆ 1000 ಜನ ನಾವು ಷೇರುದಾರರಾದ್ರೆ ಬಹುಶಃ ನಮಗೆ ಸರ್ಕಾರದಿಂದ ಇನ್ನೂ ಉನ್ನತ ಒಳ್ಳೊಳ್ಳೆ ಒಂದು ಯೋಜನೆಗಳನ್ನು ಕೂಡ ನಾವು ಇವತ್ತು ತರಬೇಕಾಗಿದೆ. ಬಹುಶಃ ಕಾಫಿ ಮಂಡಳಿ ಅಧ್ಯಕ್ಷರು ಈಗ ನಮ್ಮ ಬೆಳೆಗಾರರೇ ಆಗಿದ್ದಾರೆ. ಕಾಫಿ ಮಂಡಳಿಯಿಂದಲೂ ಕೂಡ ಈಗಾಗಲೇ ಕನಿಷ್ಠ 50 FPOಗಳನ್ನ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಬಹಳ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆದ ರಾಜ್ಯಮಟ್ಟದ ಫಿಸಿಕ್ ಮತ್ತು ದೇಹದಾಢ್ಯ ಸ್ಪರ್ಧೆಯಲ್ಲಿ ಹಾಸನದ ಶ್ರೀನಿಧಿ ಅವರು ಅಗ್ರಸ್ಥಾನ ಗಳಿಸಿ ಶ್ರೀ ಯುವರತ್ನ 2024 ಬಿರುದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದಾಗಿ ಹಾಸನಾಂಬೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ HR ಆನಂದ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ದಾವಣಗೆರೆಯ ರಾಹುಲ್ ಅತ್ಯುತ್ತಮ ಸ್ನಾಯುವಂತ 2024 ಬಿರುದು ಪ್ರಶಸ್ತಿಯನ್ನ ಮತ್ತು ಬೆಳಗಾಂನ ನಾಗೇಂದ್ರ ಮಡಿವಾಳ್ ಅತ್ಯುತ್ತಮ ಪ್ರದರ್ಶಕ 2024 ಬಿರುದು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡರು. ಮೆನ್ ಫಿಸಿಕ್ಸ್ ಸ್ಪರ್ಧೆಯಲ್ಲಿ ಬೆಂಗಳೂರಿನ ವರುಣ ಅಗ್ರಸ್ಥಾನ ಗಳಿಸಿ ಶ್ರೀ ಯುವರತ್ನ ಮೆನ್ ಫಿಸಿಕ್ 2024 ಬಿರುದು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡರು. ಹಾಸನದ ರಾಜಣ್ಣ ಫಿಟ್ನೆಸ್ ಮತ್ತು ಹಾಸನದ ಜಿಲ್ಲಾ ಅಮೆಚೂರ್ ದೇಹದಾಢ್ಯ ಸಂಸ್ಥೆ ಆಶ್ರಯದಲ್ಲಿ ನಡೆದ ಈ ಸ್ಪರ್ಧೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಂಗಳೂರಿನ HP ಧ್ರುವಕುಮಾರ್ ಮತ್ತು ಟಗರು ಚಿತ್ರದ ಖ್ಯಾತ ನಟಿ ಮಾನ್ವಿತಾ ಹರೀಶ್ ಬಹುಮಾನ ವಿತರಿಸಿದ್ದಾರೆ ಎಂದರು. ವಿಜೇತರ ಹೆಸರುಗಳು: ಗ್ರೂಪ್ 1 ರಲ್ಲಿ ಕೋಲಾರದ ಎಸ್ ಮುರಳಿ, ಹಾಸನದ ಸಾಗರ್, ಸುಳ್ಯದ ಪ್ರವೀಣ್, ವಿಠಲದ ಜೀವನ್, ಕುಣಿಕಲ್ನ ಶರತ್ ಗೆಲುವು ಪಡೆದರು. ಗ್ರೂಪ್ 2 ನಲ್ಲಿ ಬೆಂಗಳೂರಿನ ವರುಣ್, ಹಾಸನದ ಇರ್ಫಾನ್, ಹಾಸನದ ಶ್ರೀನಿಧಿ, ಚಿಕ್ಕಮಗಳೂರಿನ ಅಲಿ ಹಸೀಬ್, ಹಾಸನದ ಸೈಯದ್ ಸಾದನ್, ಬೆಂಗಳೂರಿನ ಸೈಯದ್ ಸಾದನ್ ಪಡೆದುಕೊಂಡರು. ಯುವರತ್ನ 2024 ಗ್ರೂಪ್ 1 ರಲ್ಲಿ ಸುಳ್ಯದ ಪ್ರವೀಣ್, ಕೋಲಾರದ ಮುರಳಿ, ವಿಠಲದ ಜೀವನ್, ಬೆಂಗಳೂರಿನ ಸಚಿನ್, ಚಿಕ್ಕಮಗಳೂರಿನ ದರ್ಶನ್ ಪಡೆದರೆ, ಗ್ರೂಪ್ 2 ರಲ್ಲಿ ಬೆಳಗಾಂನ ನಾಗೇಂದ್ರ ಮಡಿವಾಳ್, ಬೆಂಗಳೂರಿನ ಬಾಯಾ ಸಾರೇನಾ, ಕುಣಿಕಲ್ನ ಶರತ್, ಹಾಸನದ ಪರಮೇಶ್ ಹಾಗೂ ಸಾಗರ್ ಗಳಿಸಿದ್ರು.
ಗ್ರೂಪ್ 3ರಲ್ಲಿ ಹಾಸನದ ಶ್ರೀನಿಧಿ, ಬೆಂಗಳೂರಿನ ಸೈಯದ್ ಸದಂ ಮತ್ತು ಮುರಳಿ, ಕುಶಾಲನಗರದ ಎಚ್ಆರ್ ಪ್ರಕಾಶ್, ಬೆಂಗಳೂರಿನ ಅರ್ಫಾನ್ ಖಾದೇರ್ ಪಡೆದರು. ಗ್ರೂಪ್ 4ರಲ್ಲಿ ದಾವಣಗೆರೆಯ ರಾಹುಲ್, ಮೈಸೂರಿನ ಅಜರ್, ಕೊಳ್ಳೇಗಾಲದ ದಿಲೀಪ್, ಹಾಸನದ ಎ ಇರ್ಫಾನ್, ಬೆಂಗಳೂರಿನ ಎಂಆರ್ ಪ್ರಮೋದ್ ಬಹುಮಾನ ಗಳಿಸಿರುವುದಾಗಿ ಹೇಳಿದರು. ಈ ವೇಳೆ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಇತ್ತೀಚೆಗೆ 10ನೇ ತಾರೀಕು ಭಾನುವಾರ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ವಿ. ಆ ಸ್ಪರ್ಧೆಯಲ್ಲಿ ವಿಜೇತರಾದ ಹೆಸರುಗಳನ್ನು ಪ್ರಕಟಿಸಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀನಿ. ಹಾಸನಾಂಬ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಾನು ಆನಂದ್ ಅಂತ ನನ್ನ ಹೆಸರು. ಈ ಕಾರ್ಯಕ್ರಮಕ್ಕೆ ವೆಡ್ಡಿಂಗ್ ಬೈ ಧ್ರುವ ಮತ್ತು ಹಾಸನಾಂಬ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವರೆರಡು ಸಂಯೋಗದಲ್ಲಿ ನಡೆದಿರುತ್ತೆ. ಪ್ರಥಮ ಸ್ಥಾನವನ್ನು ವಿಶೇಷವಾಗಿ ಹಾಸನದವರೇ ಪಡೆದಿರ್ತಾರೆ. ಅವರ ಹೆಸರು ಶ್ರೀನಿಧಿ ಏಜೆ ಅಂತ, ಮೂಲತಃ ಅರಸೀಕೆರೆ ಅವರಲ್ಲಿ ಹಾಸನಲ್ಲಿದ್ದಾರೆ. ಅವರು 2024 ಯುವರತ್ನ ಪ್ರಶಸ್ತಿಯನ್ನು ಪಡೆದು ಬೆಳ್ಳಿ ಗದೆನ ಪಡ್ಕೊಂಡಿರ್ತಾರೆ. ಎರಡನೇ ಸ್ಥಾನವನ್ನು ರಾಹುಲ್ ರವರು, ಬೆಳಗಾಂನ ರಾಹುಲ್ ರವರು ಅತ್ಯುತ್ತಮ ಸ್ನಾಯುವತ ಅಂದರೆ ಬೆಸ್ಟ್ ಮಸ್ಕ್ಯುಲರ್ ಮ್ಯಾನ್, ಅದನ್ನು 2024 ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಬೆಳಗಾಂನ ನಾಗೇಂದ್ರ ಮಡಿವಾಳ್ ಇವರು ಅತ್ಯುತ್ತಮ ಪ್ರದರ್ಶಕ ಅಂದರೆ ಬೆಸ್ಟ್ ಪೋಸರ್ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ತಲೆ ತಗ್ಗಿಸಿ ಓದಿದವರು ತಲೆ ಎತ್ತಿ ಬದುಕುವರು ಎಂಬುದು ಗೊತ್ತಿಲ್ಲವೇ? ಸುಜ್ಞಾನದಿಂದ ಬೆಳೆದರೆ ಸಜ್ಜನರಾಗಿ ಆರೋಗ್ಯ, ಗೌರವ, ಉತ್ತಮ ಬದುಕು ಕಟ್ಟಿಕೊಳ್ಳಬಹುದೆಂದು ಉಪನ್ಯಾಸಕ ಹಾಗೂ ಬರಹಗಾರ ಹಳ್ಳಿ ವೆಂಕಟೇಶ್ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ಸಾರ್ವಜನಿಕ ಗ್ರಂಥಾಲಯ, ಹೇಮಾವಾಣಿ ಪ್ರಕಾಶನ, ಹೇಮಾವತಿ ಆಫ್ಸೆಟ್ ಪ್ರಿಂಟರ್ಸ್ ವತಿಯಿಂದ ನಡೆದ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿ, ಮಕ್ಕಳು ಹೀಗಿರಬೇಕು ಹಾಗಿರಬೇಕೆಂದೆಲ್ಲ ತಂದೆ ತಾಯಿಯರು ಬಯಸೋದು ಮಾರುಕಟ್ಟೆಯಲ್ಲಿ ಸಂತೆಯಲ್ಲಿ ತೆಗೆದುಕೊಂಡು ಹೋಗೋದು ತಪ್ಪಲ್ಲ. ಎಲ್ಲವನ್ನ ತೆಗೆದುಕೊಳ್ಳುವುದರ ಜೊತೆಗೆ ಒಂದು ಪುಸ್ತಕವನ್ನ ಕೊಂಡು ಇದನ್ನ ಓದು ಎಂದು ಓದುವ ಅಭ್ಯಾಸ ಮೂಡಿಸಬೇಕಲ್ಲವೇ? ಪ್ರಪಂಚದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರು ಹೆಚ್ಚು ಪುಸ್ತಕಗಳನ್ನು ಓದಿದವರು, ಗ್ರಂಥಾಲಯವನ್ನ ಹೆಚ್ಚು ಬಳಕೆ ಮಾಡಿಕೊಂಡವರು. ಕುವೆಂಪು, ದಾರಾ ಬೇಂದ್ರೆ, ರವಿ ಬೆಳಗೆರೆ ಇಂತಹವರೆಲ್ಲ ಜ್ಞಾನದಿಂದ ಗಳಿಸಿದ್ದು ಅವರನ್ನ ಇಂದು ಜೀವಂತವಾಗಿ ನೆನೆಯುತ್ತಿದ್ದೇವೆ. ಗ್ರಾಮ ಪಂಚಾಯಿತಿಗಳಲ್ಲಿಯೂ ನೀವು ಬರುತ್ತೀರಾ ಗ್ರಂಥಾಲಯಕ್ಕೆ ಎಂದು ಬಾಗಿಲು ತೆರೆದು ಕಾಯ್ತಿರ್ತಾರೆ. ಓದುಗರು ಹೋದರೆ ಅವರಿಗೆ ಪ್ರತಿ ಪಟ್ಟಣದಲ್ಲಿ ಸುವ್ಯವಸ್ಥಿತ ಸಾರ್ವಜನಿಕ ಗ್ರಂಥಾಲಯ ಉಪಯೋಗದಿಂದ ಬದುಕನ್ನು ಕಟ್ಟಿಕೊಳ್ಳುವವರ ಉದಾಹರಣೆಗಳಿವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಹಿರಿಯ ಹೋರಾಟಗಾರ ಹಾಗೂ ಗ್ರಂಥಾಲಯ ನಿರ್ಮಾತೃ ಪುಟ್ಟಣ್ಣ ಗೋಕಾಕ್, ಜಿಲ್ಲೆಯಲ್ಲೇ ಒಂದು ಉತ್ತಮ ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣವಾಗಿದ್ರೆ ಅದು ನಮ್ಮ ತಾಲೂಕು. ಸಾವಿರಾರು ವಿದ್ಯಾರ್ಥಿಗಳು ಗ್ರಂಥಾಲಯದ ಉಪಯೋಗವನ್ನು ಪಡೆದುಕೊಂಡು ಉನ್ನತ ವ್ಯಾಸಂಗಕ್ಕೆ ದೇಶ ವಿದೇಶಕ್ಕೆ ಹೋಗಿದ್ದಾರೆ. ಇನ್ನು ಕೆಲವರು ಸರ್ಕಾರಿ ಉದ್ಯೋಗ ಪಡೆದುಕೊಂಡು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನಮ್ಮ 50 ವರ್ಷಗಳ ಸಮಾಜ ಸೇವೆಯಲ್ಲಿ ಗ್ರಂಥಾಲಯ ಸೇವೆ ತೃಪ್ತಿ ನೀಡುತ್ತದೆ. ಮಕ್ಕಳೇ ಈ ದೇಶದ ಆಸ್ತಿ. ವಿದ್ಯೆ ಇದ್ದರೆ ಯಾವ ಗುಲಾಮಗಿರಿಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಎಲ್ಲರೂ ಗ್ರಂಥಾಲಯದ ಉಪಯೋಗವನ್ನು ಪಡೆದುಕೊಳ್ಳಿ ಎಂದರು. ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದ ಮಂಜು ಮಟ್ಟನವಿಲೆ, ಖ್ಯಾತ ಭರತನಾಟ್ಯ ಕಲಾವಿದೆ ಬಿಜಿ ಶೈಲಜಾ ಕುಮಾರ್, ಪತ್ರಕರ್ತರಾದ ಮಹೇಶ್ ಎಸ್ ಬಿದ್ರೇಕಾವಲು, ಪೊಲೀಸ್ ಇಲಾಖೆ ನಿವೃತ್ತ ನೌಕರ ಶ್ರೀಕಂಠಪ್ಪ, ಮುಷರಫ್ ಜಾಫರ್, ಗ್ರಂಥಪಾಲಕ ದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ನಮಗೆ ಜೀವನ ಬೇಕು ಅಂದ್ರೆ ಜೀವನಕ್ಕೂ ಪುಸ್ತಕಗಳೇ. ಅದಕ್ಕೆ ಸಾಹಿತ್ಯ ಏನು ಕಲಿಸುತ್ತೆ ಅಂದ್ರೆ ಜೀವನ ಕಲಿಸುತ್ತೆ. ಚೆನ್ನಾಗಿ ಸಾಹಿತ್ಯ ಓದ್ಬಿಟ್ರೆ ನೀವು ತುಂಬಾ ಚೆನ್ನಾಗಿ ಬದುಕ್ಬಿಡ್ಬೋದು. ಚೆನ್ನಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಪುಸ್ತಕಗಳನ್ನು ಓದಿದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೋದು. ನೀವು ನೋಡಿ, IAS ಮಾಡುವಂಥವ್ರು ನಿದ್ದೆನೇ ಮಾಡಲ್ಲ. ನಿದ್ದೆ ಮಾಡಲ್ಲ ಅಂದ್ರೆ ಸರ್ ಹಗಲೆಲ್ಲ ಎದ್ದಿರ್ತಾರ, ರಾತ್ರಿ ಎಲ್ಲ ಎದ್ದಿರ್ತಾರ ಅಂತಲ್ಲ, ಮಲಗಿರ್ತಾರೆ. ಮಲಗಿದ್ದು ಕೂಡ ಪುಸ್ತಕಗಳನ್ನು ಧ್ಯಾನಿಸ್ತಾರೆ. ಯಾವ ವಿದ್ಯಾರ್ಥಿ, ಯಾವ ಸಹೃದಯ ಪುಸ್ತಕಗಳನ್ನು ಧ್ಯಾನಿಸ್ತಾನೋ, ಧ್ಯಾನ ಮಾಡಿ ಓದ್ತಾನೋ ಆತ ಏನು ಬೇಕಾದ್ರೂ ಗೆಲ್ತಾನೆ. ಈಗ ಇಷ್ಟು ಜನ ಇದ್ದೀರಿ, ಇದರಲ್ಲಿ ಅಷ್ಟು ಜನ IAS ಆಗ್ಬೋದು. ಯಾಕೆಂದ್ರೆ ನೀವು ಓದೋದ್ರ ಮೇಲೆ ಇದೆ. 1 ಗಂಟೆ ನೀವು ವ್ಯರ್ಥ ಮಾಡಿದ್ರು, 1 ನಿಮಿಷ ವ್ಯರ್ಥ ಮಾಡಿದ್ರು, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮ್ಮ ಕೆಲಸನೇ ತಪ್ಪೋಗುತ್ತೆ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟು. ಅದನ್ನು ಹೆಚ್ಚಾಗಿ ಗ್ರಂಥಾಲಯದಲ್ಲಿ ಬಳಸ್ಕೊಳ್ಳಿ. ನೋಡಿ, ತಾಲೂಕಿನಲ್ಲಿ ಇಷ್ಟು ದೊಡ್ಡ ಗ್ರಂಥಾಲಯ, ಮೋಸ್ಟ್ಲಿ ಸರ್ಕಾರ ಇಷ್ಟೊಂದು ಪುಸ್ತಕಗಳನ್ನು ಹಾಕಿ ಲಕ್ಷಕ್ಕೂ ಮೀರಿದ ಪುಸ್ತಕಗಳಿರ್ಬೇಕು ಅನ್ಸುತ್ತೆ. ಅಷ್ಟು ಪುಸ್ತಕವನ್ನು ಬೇಲೂರು ಪುರಸಭೆ ವ್ಯಾಪ್ತಿಗೆ ಬರುವ 23 ವಾರ್ಡ್ಗಳಲ್ಲಿ ಗುಂಡಿ ಬಿದ್ದಿರೋದಕ್ಕೆ ಪುರಸಭೆ ಅಧ್ಯಕ್ಷ AR ಅಶೋಕ್ ಕಾಯಕಲ್ಪ ನೀಡಿದರು. ಕಳೆದ 4 ತಿಂಗಳಿನಿಂದ ಸುರಿದ ಭಾರೀ ಮಳೆಗೆ ಬೇಲೂರು ಪಟ್ಟಣದ 23 ವಾರ್ಡ್ಗಳ ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿ ಬಿದ್ದ ಪರಿಣಾಮ ವಾಹನ ಸವಾರರು, ವಯಸ್ಕರು, ಶಾಲಾ ಮಕ್ಕಳು ಪ್ರಯಾಣಿಸಲು ಹರಸಾಹಸ ಪಡಬೇಕಾಗಿತ್ತು. ಗುಂಡಿಗಳನ್ನು ಮುಚ್ಚಲು ಮಳೆ ಬಿಡದ ಕಾರಣ ಹೆಚ್ಚು ಗುಂಡಿಗಳಾಗಿದ್ದವು. ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ನಿಂತಂತೆ ದೊಡ್ಡ ಕೆರೆಯಂತೆ ಕಾಣುತ್ತಿತ್ತು.
ಅಪ್ಪಿತಪ್ಪಿ ಇಳಿದರೆ ಅನಾಹುತ ಖಂಡಿತ. ಇದನ್ನ ಮನಗಂಡ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪುರಸಭೆ ವತಿಯಿಂದ 23 ವಾರ್ಡ್ಗಳಲ್ಲಿ ಅಲ್ಲಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿಸಿದ್ರು. ನಂತರ ಮಾತನಾಡಿದ ಅವರು, ನಾನು ಹಲವಾರು ದಿನಗಳಿಂದ ಗುಂಡಿಗಳು ಬಿದ್ದಿರುವುದನ್ನು ನೋಡಿದ್ದು, ಸೈಕಲ್ ಸವಾರರು, ವಾಹನ ಸವಾರರು ಹರಸಾಹಸ ಪಡುತ್ತಿದ್ದನ್ನ ಕಣ್ಣಾರೆ ಕಂಡಿದ್ದು, ಇದಕ್ಕೆ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳಬೇಕೆಂದು ಇಂದು ಎಲ್ಲಾ ವಾರ್ಡ್ಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡುತ್ತಿದ್ದೇವೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದೆಂಬುದೇ ನಮ್ಮ ಉದ್ದೇಶ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಹರೀಶ್, ಪುರಸಭೆ ನೌಕರರು, ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವತಿಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಕಾಂಟ್ರಾಕ್ಟರ್ ಜೊತೆಲೇ ಕರ್ಕೊಂಡ್ಬಂದು ಗುಂಡಿನ ಮುಚ್ಚುವಂಥ ಕೆಲಸವನ್ನು ಮಾಡ್ತೀವಿ. ಒಂದೇ ವಾರ್ಡಲ್ಲಿ 5ನೇ ವಾರ್ಡು ಹೊಯ್ಸಳ ಸ್ಕೂಲು ಪದವಿ ಪೂರ್ವ ಕಾಲೇಜ್ ಹತ್ರ ತಿರುಗಾಡೋಕ್ಕೆ ಮಕ್ಕಳಿಗೆ ತುಂಬ ತೊಂದರೆ ಆಗಿತ್ತು. ಅದ್ರ ಜೊತೆಗೆ ಮೈನ್ ರೋಡಿಂದ ಯೂನಿಯನ್ ಬ್ಯಾಂಕ್ ಮುಂಭಾಗನೂ ಸಹ ಕ್ರಾಸ್ ಮಾಡಿ ಇಳಿಯೋದಕ್ಕೂ ಆಗ್ತಿರ್ಲಿಲ್ಲ. ಅಂಥ ಸನ್ನಿವೇಶಗಳನ್ನು ನಾವೆಲ್ಲ ನೋಡಿ ವಾರ್ಡು ಸದಸ್ಯರ ಒಂದು ಮಾರ್ಗದರ್ಶನದಂತೆ ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ. ಕೇವಲ ಇದೊಂದೇ ವಾರ್ಡಲ್ಲ, ಈಗೆಲ್ಲ ಹೈಸ್ಕೂಲ್ ಫೀಲ್ಡ್ಗೆ ಹೋಗುವಂಥ ಜಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಆಫೀಸ್ ಪಕ್ಕ ಏನು ಅಂದರೆ ಬೇಲೂರು ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿನ ದೊಡ್ಡಬ್ಯಾಡಗೆರೆ ಗ್ರಾಮದ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿ ದೇಗುಲದ ಜೀರ್ಣೋದ್ಧಾರ ಕಾಮಗಾರಿಗೆ ಚಾಲನೆ ನೀಡಿದ್ದು, ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ನೂತನ ದೇವಾಲಯಕ್ಕೆ ಬಾಗಿಲ ಪೂಜೆಯನ್ನು ವಿಶೇಷವಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಎಚ್ಕೆ ಸುರೇಶ್ ಮತ್ತು ಗ್ರಾಮದ ಮುಖಂಡರಾದ ಬಿಎಂ ದೊಡ್ಡವೀರೇಗೌಡ ಸೇರಿದಂತೆ ಇನ್ನು ಮುಂತಾದವರು ಸಾಕ್ಷಿಯಾದರು. ಈ ಬಗ್ಗೆ ಮಾತನಾಡಿದ ದೊಡ್ಡಬ್ಯಾಡಗೆರೆ ಗ್ರಾಮ ಮುಖಂಡ ಬಿಎಂ ದೊಡ್ಡವೀರೇಗೌಡರು, ನಮ್ಮ ಗ್ರಾಮದಲ್ಲಿನ ಶ್ರೀ ಸೋಮೇಶ್ವರ ಸ್ವಾಮಿ ದೇಗುಲ ಪುರಾತನ ಕಾಲದಿಂದಲೂ ಪೂಜೆಯನ್ನ ಮಾಡುತ್ತಾ ಬಂದಿದ್ದಾರೆ. ಆಂಧ್ರಪ್ರದೇಶದ ಕೊಲ್ಲಿಪಾಕಿಯಿಂದ ಜಂಗಮರು ಈ ಲಿಂಗವನ್ನು ತಂದು ಇದೇ ಗ್ರಾಮ ಈಶಾನ್ಯ ಮೂಲೆಯಲ್ಲಿ ಪ್ರತಿಷ್ಠಾಪಿಸಿದ್ದು ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಶ್ರೀ ಸೋಮೇಶ್ವರ ಸ್ವಾಮಿಗೆ ಬಹಳಷ್ಟು ಮಂದಿ ಭಕ್ತರು ಇಂದಿಗೂ ನಡೆದುಕೊಳ್ತಾರೆ. ಬೇಡಿದ ಇಷ್ಟಾರ್ಥಗಳನ್ನು ಕರುಣಿಸುವ ಶ್ರೀ ಸೋಮೇಶ್ವರ ಸ್ವಾಮಿ ದೇಗುಲ ತೀವ್ರ ಶಿಥಿಲವಾದ ಹಿನ್ನೆಲೆ ಗ್ರಾಮಸ್ಥರು ಮತ್ತು ವಿಶೇಷವಾಗಿ ಇಲ್ಲಿನ ಯುವಕರು ದೇಗುಲದ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗಿದ್ದು, ಸದ್ಯ ರಮೇಶ್ ಶಿಲ್ಪಿಯಿಂದ ಅಡಿಪಾಯ ನಿರ್ಮಿಸಿ ಶಾಸಕರ ಸಮ್ಮುಖದಲ್ಲಿ ಬಾಗಿಲು ನಿಲ್ಲಿಸಿ ಪೂಜೆ ಸಲ್ಲಿಸಲಾಗಿದೆ. ಈ ಹಿಂದಿನ ಶಾಸಕ ಕೆಎಸ್ ಲಿಂಗೇಶ್ ಅವರು ಗ್ರಾಮದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಹಾಲಿ ಶಾಸಕರು ಕೂಡ ಗ್ರಾಮದ ದೇಗುಲ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕಿದೆ. ಮುಂದಿನ ಕಾರ್ತಿಕ ಮಾಸದಲ್ಲಿ ಉದ್ಘಾಟನೆ ನಡೆಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಬೇಲೂರು ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗೆರೆ ಗ್ರಾಮ ಐತಿಹಾಸಿಕವಾಗಿ ಪ್ರಸಿದ್ಧಿ ಪಡೆದಿದೆ. ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಪ್ರತಿ ವರ್ಷ ಸಂಕ್ರಾಂತಿ ದಿನ ಉತ್ಸವದ ಸಂದರ್ಭ ಇದೇ ಗ್ರಾಮದವರು ಮೊದಲ ಬೇಟೆ ಆಡುವ ಕಾಯಕ ಇಂದಿಗೂ ಬೆಳೆಸಿಕೊಂಡು ಬಂದಂತೆ ಸದ್ಯ ಶ್ರೀ ಸೋಮೇಶ್ವರ ಸ್ವಾಮಿ ನೂತನ ದೇಗುಲಕ್ಕೆ ಶಾಸಕರ ನಿಧಿಯಿಂದ 10 ಲಕ್ಷ ನೀಡುವ ಭರವಸೆ ನೀಡುವ ಜೊತೆಗೆ ಗ್ರಾಮದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ. ಈ ಭಾಗದಲ್ಲಿ ನೀರಾವರಿ ವಂಚಿತರಾದ ಹಿನ್ನೆಲೆ ಹೆಬ್ಬಾಳು ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದೆ ಎಂದರು. ಈ ಸಂದರ್ಭದಲ್ಲಿ ವೇದಬ್ರಹ್ಮ ಜಗದೀಶ್ ಶಾಸ್ತ್ರಿ, ದೊಡ್ಡಬ್ಯಾಡಗೆರೆ ಗ್ರಾಮದ ಮುಖಂಡರಾದ ಮಲ್ಲಿಕಾರ್ಜುನ್, ರಾಜಣ್ಣ, ಪರ್ವತಯ್ಯ, ಮಲ್ಲೇಶಪ್ಪ, ಶಿವರುದ್ರೇಗೌಡ, ಮಧು, ಪುನೀತ್, ಚಂದ್ರೇಗೌಡ, ಬಸವೇಗೌಡ, ರಾಜಶೇಖರ್, ಹುಲಿಗೌಡ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸೋಮೇಶ್ವರ ಸ್ವಾಮಿ ದೊಡ್ಡಬೇಡೆ ಗ್ರಾಮದ ಭಗವಂತನಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ವಿಶೇಷವಾಗಿ ಗ್ರಾಮದ ಎಲ್ಲ ಹಿರಿಯರು, ನನ್ನ ಸಹೋದರ ಸಹೋದರಿಯರಿದ್ದಾರೆ, ಅವರೆಲ್ಲರಿಗೂ ಸಹ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ, ಇವತ್ತು ಕಾರ್ತಿಕ ಮಾಸ ಹುಣ್ಣಿಮೆಯ ದಿವಸ, ಇವತ್ತು ಬಾಗಿಲನ್ನು ಇಡ್ತಕ್ಕಂಥದ್ದು ಬಹುಶಃ ಇದು ವರ್ಷಕ್ಕೊಂದೇ ಸಲ ಬರ್ತಕ್ಕಂಥದ್ದು ಈ ಹುಣ್ಣಿಮೆ. ಅದರಲ್ಲೂ ಸಹ ಕಾರ್ತಿಕ ಅಂತಕ್ಕಂಥದ್ದು ತುಂಬ ಶ್ರೇಷ್ಠವಾದಂತಹ ದಿವಸ. ಇಂಥ ದಿವಸದಲ್ಲಿ ಈ ಗ್ರಾಮದಲ್ಲಿ ಇವತ್ತು ಬಾಗಿಲನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿದರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಂದ ಎಲ್ಲರಿಗೂ ಸಹ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ, ಪುರಾತನ ಇರ್ತಕ್ಕಂಥದ್ದನ್ನು ಈಗಾಗಲೇ ನಮ್ಮ ದೊಡ್ಡರಂಗೇಗೌಡರು ಹೇಳಿದರು, ಈ ಇತಿಹಾಸ ಇರ್ತಕ್ಕಂಥದ್ದನ್ನು ಹೇಳಿದರು. ಹಾಗಾಗಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಂಡ್ಯದಲ್ಲಿ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರದ ಕನ್ನಡ ಜ್ಯೋತಿ ರಥವನ್ನು ಸಕಲೇಶಪುರದ ಪಟ್ಟಣದಲ್ಲಿ ತಾಲೂಕು ಆಡಳಿತ, ಕಸಾಪ ಮತ್ತು ಕನ್ನಡಪರ ಸಂಘಟನೆಗಳು, ಕನ್ನಡದ ಅಭಿಮಾನಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡರು. ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಕನ್ನಡ ಜ್ಯೋತಿ ರಥವನ್ನ ತಾಲೂಕು ಆಡಳಿತ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಕನ್ನಡಾಭಿಮಾನಿಗಳು ಸ್ವಾಗತಿಸಿ ಪೂರ್ಣ ಕುಂಭಗಳೊಂದಿಗೆ ಪುರಭವನದವರೆಗೆ ಮೆರವಣಿಗೆಯಲ್ಲಿ ಸಾಗಿ ನಂತರ ಬೇಲೂರು ತಾಲೂಕಿಗೆ ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಮಾತನಾಡಿ, ಡಿಸೆಂಬರ್ ತಿಂಗಳಲ್ಲಿ ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಮ್ಮ ಸಕಲೇಶಪುರ ನಗರಕ್ಕೆ ತಾಯಿ ಭುವನೇಶ್ವರಿಯ ರಥವು ಆಗಮಿಸಿದ್ದು, ಎಲ್ಲ ಕನ್ನಡದ ಮನಸ್ಸುಗಳು ಅದ್ದೂರಿಯಾಗಿ ಸ್ವಾಗತಿಸಿ ಬೇಲೂರು ತಾಲೂಕಿಗೆ ಕಳುಹಿಸಿಕೊಡಲಾಗುತ್ತಿದೆ. ಅದೇ ರೀತಿ ಡಿಸೆಂಬರ್ 13ನೇ ದಿನದಂದು 4ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಸಕಲೇಶಪುರದ ಎಲ್ಲ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಆಡಳಿತ ವರ್ಗ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕರವೇ ಅಧ್ಯಕ್ಷ ರಮೇಶ್ ಪೂಜಾರಿ ಮಾತನಾಡಿ, ಸೆಪ್ಟೆಂಬರ್ 22ರಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿರುವ ತಾಯಿ ಕನ್ನಡ ಭುವನೇಶ್ವರಿ ದೇವಾಲಯದಲ್ಲಿ ಉದ್ಘಾಟನೆಯಾಗಿ ರಾಜ್ಯಾದ್ಯಂತ ರಥ ಸಂಚರಿಸುತ್ತಿದ್ದು, ಕನ್ನಡ ಜ್ಯೋತಿ ರಥವು ಇದೀಗ ನಮ್ಮ ತಾಲೂಕಿಗೆ ಆಗಮಿಸಿದ್ದು ಅದ್ದೂರಿಯಾಗಿ ಸ್ವಾಗತಿಸುತ್ತಿದ್ದೇವೆ. ಎಲ್ಲರೂ ಸಮ್ಮೇಳನಕ್ಕೆ ಭಾಗವಹಿಸುವ ಮೂಲಕ ಕನ್ನಡವನ್ನ ಮತ್ತಷ್ಟು ಬೆಳೆಸುವ ಜೊತೆಗೆ ನಾಡು ನುಡಿ, ನದಿ, ಗಡಿ ವಿಷಯದಲ್ಲಿ ನಾವೆಲ್ಲ ಒಂದಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕರವೇ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ಪೂರ್ಣಕುಂಭ ಕಳಸದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಮೆರವಣಿಗೆಗೆ ಮೆರುಗು ನೀಡಿದರು. HCN ನ್ಯೂಸ್, ಸಕಲೇಶಪುರ. ಕನ್ನಡ ಜ್ಯೋತಿ ರಥವು ದಿನಾಂಕ 22/9/24ರಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಭುವನಗಿರಿಯಲ್ಲಿರುವ ತಾಯಿ ಕನ್ನಡ ಭುವನೇಶ್ವರಿ ದೇವಾಲಯದಲ್ಲಿ ಉದ್ಘಾಟನೆಯಾಗಿ ರಾಜ್ಯಾದ್ಯಂತ ರಥ ಸಂಚರಿಸಿದ್ದು, ಕನ್ನಡ ಜ್ಯೋತಿ ರಥವನ್ನು ಈ ದಿನ ಈ ಸಕಲೇಶಪುರ ತಾಲೂಕಲ್ಲಿ ನಾವು ಸಂಘಟನೆಯವರು ಮತ್ತೆ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಮುಖಂಡರು ಸ್ವಾಗತಿಸುತ್ತಿದ್ದೇವೆ. ಮತ್ತು ಮಾನ್ಯ ಚುನಾಯಿತ ಪ್ರತಿನಿಧಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು, ವಿವಿಧ ಸಂಘಟನೆಗಳು, ತಾಲೂಕು ಮಟ್ಟದ ಅಧಿಕಾರಿಗಳ ಸಹಯೋಗದಿಂದ ಈ ರಥವನ್ನು ಇವತ್ತು ಸಾಹಿತ್ಯಾಭಿಮಾನಿಗಳೇ, ಸಾಹಿತ್ಯಾಸಕ್ತರೇ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಿನ ಎಲ್ಲ ಸದಸ್ಯರುಗಳೇ, ಇಂದು ನಮಗೆ ತುಂಬಾ ಸಂತೋಷ ವಿಷಯ ಅಂತಂದ್ರೆ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಸಂಭ್ರಮದಲ್ಲಿದ್ದಾರೆ. ಅದರ ಪರವಾಗಿ ಒಂದು ಸಾಹಿತ್ಯ ರಥ ಕನ್ನಡ ತಾಯಿ ಭುವನೇಶ್ವರಿಯ ಮೆರವಣಿಗೆಯಲ್ಲಿ ನಾವು ಸ್ವಾಗತಿಸಿದ್ದೀವಿ. ನಯಾರ ಪೆಟ್ರೋಲ್ ಪತ್ರ ನಾವು ಬರಮಾಡಿಕೊಂಡಿದ್ದೀವಿ. ಅದು ಇಲ್ಲಿ ಎಲ್ಲ ಕಡೆ, ನಮ್ಮ ರಾಜ್ಯದ ಎಲ್ಲ ಕಡೆ ಸಂಚರಿಸಿ ಬೇರೆ ಮಕ್ಕಳ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ನಮ್ಮ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ರುಮಾನಾ ತಿಳಿಸಿದರು. ಬೇಲೂರು ಪಟ್ಟಣದ ಐಡಿಯಲ್ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೆಹರು ದಿನಾಚರಣೆ ಅಂಗವಾಗಿ ವೇಷಭೂಷಣ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಸಂಸ್ಕೃತಿ, ಸಂಸ್ಕಾರ ಜೊತೆಗೆ ಇತಿಹಾಸ, ಪುರಾಣ ಪಾತ್ರಗಳ ವಿಶೇಷ ಸಾಧನೆ ಮಾಡಿದ ಮಹಾನ್ ಪುರುಷರ ವೇಷಭೂಷಣ ಧರಿಸುವ ಮೂಲಕ ಅವರಲ್ಲಿರುವ ಪ್ರತಿಭೆಗಳನ್ನು ಪರಿಶೀಲಿಸಲು ಇಂತಹ ಒಂದು ದಿನದಂತೆ ಮಾಡಿಕೊಂಡು ಬರ್ತಿದ್ದೇವೆ. ಶಿಕ್ಷಣದ ಜೊತೆಗೆ ನಮ್ಮ ನಾಡಿನ ಪರಂಪರೆ, ವೈಚಾರಿಕ ಜ್ಞಾನದ ಅಗತ್ಯ ಪ್ರತಿಯೊಂದು ಮಗುವಿಗೂ ಅವಶ್ಯಕವಾಗಿದೆ. ಯಾವುದೇ ಜಾತಿ ಭೇದ, ಧರ್ಮ ಎಂಬ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ಕೆಲಸವನ್ನ ಪ್ರತಿಯೊಬ್ಬರಲ್ಲೂ ಮೂಡಿಸಿದಾಗ ಮಾತ್ರ ಉತ್ತಮ ನಾಗರಿಕರಾಗಲು ಸಾಧ್ಯ. ಇದರಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಪಾತ್ರ ಅತಿ ಮುಖ್ಯ. ಇದರಲ್ಲಿ ನಮಗೆ ಎಲ್ಲರ ಸಹಕಾರ ಸಿಗುತ್ತಿರೋದು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ವಿಜ್ಞಾನ ವಸ್ತು ಪ್ರದರ್ಶನ, ಕ್ಯಾಂಟೀನ್ ಡೇ ಹಾಗೂ ಮಕ್ಕಳ ದಿನಾಚರಣೆ ಆಚರಿಸಿಕೊಂಡು ಬರುತ್ತಿದ್ದು, ಮಹನೀಯರ ಬಗ್ಗೆ ಅವರಿಗೆ ಅರಿವು ಮೂಡಿಸಲಾಗುವುದು ಎಂದರು. 7ನೇ ತರಗತಿ ವಿದ್ಯಾರ್ಥಿನಿ ನಿಶಾ ಮಾತನಾಡಿ, ನಮಗೆ ಮಕ್ಕಳ ದಿನಾಚರಣೆಯಂದು ನಮ್ಮ ಶಾಲೆಯಲ್ಲಿ ಉಪಾಧ್ಯಾಯರು ಮಹನೀಯರ ಬಗ್ಗೆ ಮಾಹಿತಿ ನೀಡುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಬದುಕಬೇಕೆಂದು ತಿಳಿಯುತ್ತದೆ. ಅವರಿಗೆ ನಮ್ಮ ಧನ್ಯವಾದ ಎಂದರು. ಈ ವೇಳೆ ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. 14 ನವೆಂಬರ್ ನೆಹರುವರ ಜನ್ಮ ದಿನಾಚರಣೆ. ಇವತ್ತು ಅವರಿಗೆ ಮಕ್ಕಳಂದರೆ ತುಂಬ ಪ್ರೀತಿ. ಅವರು ಫಸ್ಟ್ ನಮ್ಮ ದೇಶದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದರು. ಹಾಗಾಗಿ ಮಕ್ಕಳು ಅಂದರೆ ಅವರಿಗೆ ತುಂಬ ಪ್ರೀತಿ ಇತ್ತು. ಅವರು ಮಕ್ಕಳ ದಿನಾಚರಣೆಯನ್ನು ಆಚರಿಸಬೇಕೆಂದು ಹೇಳಿದರು. ಹಾಗಾಗಿ ನಾವೆಲ್ಲ ಈ ದಿನ ನಮ್ಮ ಶಾಲೆಯಲ್ಲಿ ಅವರ ಜನ್ಮದಿನದಂದು ನಾವು ಫ್ಯಾನ್ಸಿ ಡ್ರೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಸೊ ಆಲ್ ಆರ್ ಪ್ರೌಡ್ ಆಫ್ ಯು. I am studying 7th standard. My school name is Ideal Public School. My role is judge. I am very happy to be here as a judge and I am very much honored for this. I want to heartfelt gratitude inviting to be a judge.
ಹಾಸನ ಹೇಮಗಂಗೋತ್ರಿ ವಿಶ್ವವಿದ್ಯಾಲಯದ ವತಿಯಿಂದ ಯೂನಿವರ್ಸಿಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಅಂತರ್ ಕಾಲೇಜು ಗುಡ್ಡಗಾಡು ಓಟ ಸ್ಪರ್ಧೆಯನ್ನು ಹಾಸನ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಟಿಸಿ ತಾರನಾಥ್ ಉದ್ಘಾಟಿಸಿದರು. ಹಾಸನ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವ ಸುಮಾರು 53 ಕಾಲೇಜುಗಳ ಪ್ರತಿನಿಧಿಗಳಾಗಿ 45 ಜನ ಯುವಕರು 25 ಜನ ಯುವತಿಯರು ಸೇರಿ ಒಟ್ಟು 70 ವಿದ್ಯಾರ್ಥಿಗಳು 10 ಕಿಲೋಮೀಟರ್ ಗುಡ್ಡಗಾಡು ಓಟದಲ್ಲಿ ಭಾಗವಹಿಸಿ ಗಮನ ಸೆಳೆದರು. ಸ್ಪರ್ಧಾಳುಗಳಿಗೆ ಯಾವುದೇ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಆಂಬ್ಯುಲೆನ್ಸ್, ಕುಡಿಯುವ ನೀರು ಸೇರಿದಂತೆ ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳನ್ನು ಯೂನಿವರ್ಸಿಟಿ ವತಿಯಿಂದ ಒದಗಿಸಲಾಗಿತ್ತು. ಬಳಿಕ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಟಿಸಿ ತಾರಾನಾಥ್ ಮಾತನಾಡಿ, ಹೇಮಗಂಗೋತ್ರಿ 2ನೇ ವರ್ಷ ಕಾರ್ಯಾರಂಭ ಮಾಡಿದ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವದ ವಿಕಾಸನಕ್ಕಾಗಿ ಅವರನ್ನು ಶಾರೀರಿಕವಾಗಿ ಸದೃಢಗೊಳಿಸಲು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದ 6 ಜನ ವಿದ್ಯಾರ್ಥಿಗಳನ್ನು ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ಸ್ಪರ್ಧೆಗೆ ಕಳುಹಿಸಿಕೊಡಲಾಗುವುದು ಎಂದರು. ದೈಹಿಕ ಶಿಕ್ಷಣ ನಿರ್ದೇಶಕ ಡಾ ಹಾಲಪ್ಪ ಗಾಜೇರ ಮಾತನಾಡಿ, ವಿಶ್ವವಿದ್ಯಾಲಯದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಬೇಕೆಂದು ಮನವಿ ಮಾಡಿದಾಗ ಕುಲಸಚಿವರಾದ ಜಗದೀಶ್ ಹಾಗೂ ಕುಲಪತಿ ಪ್ರೊಫೆಸರ್ ಟಿಸಿ ತಾರಾನಾಥ್ ಎಲ್ಲಾ ರೀತಿ ಸಹಕಾರ ನೀಡಿದ್ದಾರೆ. ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೆ ಅಗತ್ಯ ಇರುವ ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಈ ಹಿಂದೆ ಕೂಡ ಅಂತರ್ ಕಾಲೇಜು ಕಬಡ್ಡಿ ಪಂದ್ಯಾವಳಿ ನಡೆಸಿ ಚೆನ್ನೈನಲ್ಲಿ ನಡೆದ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಗುಡ್ಡಗಾಡು ಓಟದಲ್ಲಿ ಕೂಡ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳನ್ನು ಡಿಸೆಂಬರ್ 11ರಂದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆಯಲಿರುವ ಅಂತರ್ ವಿಶ್ವವಿದ್ಯಾನಿಲಯದ ಕ್ರೀಡಾಕೂಟಕ್ಕೆ ಕಳುಹಿಸುವ ಗುರಿ ಹೊಂದಿದ್ದೇವೆ ಎಂದರು. ಈ ವೇಳೆ ಕ್ರೀಡಾಕೂಟದ ಸಂಘಟನಾ ಕಾರ್ಯದರ್ಶಿ ಚಂದ್ರನಾಯಕ್, ದೈಹಿಕ ಶಿಕ್ಷಣ ವಿಭಾಗದ ಸಂಯೋಜಕರಾದ ಪವನ್, ಆಯ್ಕೆ ಸಮಿತಿ ಸದಸ್ಯ ಭಾಸ್ಕರ್ ಜೆ, ಯೋಗೇಶ್ ಹಾಗೂ ವಿವಿಧ ಕಾಲೇಜುಗಳ ದೈಹಿಕ ಶಿಕ್ಷಣ ವಿಭಾಗದ ಶಿಕ್ಷಕರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ನಾವು ಪ್ರಥಮ ಬಾರಿಗೆ ಈ ಒಂದು ಎಲ್ಲ ಕ್ರೀಡಾ ಚಟುವಟಿಕೆಯನ್ನು ನಡೆಸಬೇಕಂತೇಳಿ ನಮ್ಮ ಹಾಸನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಟಿಸಿ ತಾರಾನಾಥ್ ಮತ್ತು ಕುಲಸಚಿವರಾದಂಥ ಜಗದೀಶ್ ರವರ ಒಂದು ಸಹಕಾರದೊಂದಿಗೆ ವಿದ್ಯಾರ್ಥಿಗಳಿಗೆ ಯಾವುದೂ ಕೊರತೆ ಆಗಬಾರ್ದು, ಆ ಥರ ಎಲ್ಲ ಕ್ರೀಡಾ ಚಟುವಟಿಕೆ ನಡೆಸಲು ನಾವು ಸಹಕಾರ ಕೋರಿ ಮನವಿ ಮಾಡಿದಾಗ ಅತ್ಯಂತ ಉತ್ಸಾಹದಿಂದ ನಮ್ಮ ಕುಲಪತಿಗಳು ಹಾಗೂ ನಮ್ಮ ಕುಲಸಚಿವರು ಎಲ್ಲ ರೀತಿಯಿಂದನೂ ಸಹಾಯ ಮಾಡಿದ್ದಾರೆ. ಈಗಾಗಲೇ ನಾವು ಕಬಡ್ಡಿ ಅಂತೇಳಿ ಒಂದು ಟೂರ್ನಮೆಂಟನ್ನು ಮಾಡಿ ಅದರದ್ದು ಸೆಲೆಕ್ಷನ್ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು ಚೆನ್ನೈಯಲ್ಲಿ ಇರೋಂಥ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ಗೆ ನಾವು ಕಳಿಸಿದ್ವಿ. ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಲವಲವಿಕೆಯಿಂದ ವಿದ್ಯಾಲಯ ಹೇಮಗಂಗೋತ್ರಿ ಹಾಸನ ತನ್ನ 2ನೇ ವರ್ಷದ ಕಾರ್ಯಾರಂಭ ಮಾಡಿದ ನಂತರ ಅವಧಿನಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಸಮಗ್ರ ವ್ಯಕ್ತಿತ್ವದ ವಿಕಸನಕ್ಕಾಗಿ ಶಾರೀರಿಕವಾಗಿ ಸದೃಢಗೊಳಿಸಲಿಕ್ಕೆ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸ್ತಾ ಇದ್ದೀವಿ. ಇಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನಮ್ಮ ಸಂಯೋಜಿತ ಕಾಲೇಜಿನ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಓಡಾಡಲು ರಸ್ತೆ ಇಲ್ಲದೆ ತೊಂದರೆ ಅನುಭವಿಸುತ್ತಿರುವ ಕುಟುಂಬ, ರಸ್ತೆ ಬಿಡಿಸಿಕೊಡುವಂತೆ ಡಿಸಿ ಕಚೇರಿ ಮುಂದೆ ನೊಂದವರ ಧರಣಿ, ಸಿಇಒ ಆದೇಶಕ್ಕೂ ಬೆಲೆ ಕೊಡದ ಪಿಡಿಒ ವಜಾಕ್ಕೆ ಆಗ್ರಹ. ಸಾಹಿತಿ ಶೈಲಜಾ ಹಾಸನ ರಚಿತ ರೈತರ ಸಂಕಷ್ಟಗಳ ಆಧಾರಿತ ನಾಟಕ ನವೆಂಬರ್ 19ರಂದು ಕಲಾಭವನದಲ್ಲಿ ಈಳಾ ನಾಟಕ ಪ್ರದರ್ಶನ, ಯಶಸ್ವಿಗೊಳಿಸಲು ಫೌಂಡೇಶನ್ ಅಧ್ಯಕ್ಷೆ ವೇದಶ್ರೀ ರಾಜ್ ಮನವಿ. ಕಣ್ಮರೆಯಾಗುತ್ತಿರುವ ಪುರಾತನ ತೊಗಲುಗೊಂಬೆಯಾಟ, ಪ್ರಾಚೀನ ಕಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಾಗಿರುವ ಪ್ರತಿಮಾ ಟ್ರಸ್ಟ್, ಶಾಲಾ ಮಕ್ಕಳಿಗೆ ಅಪರೂಪದ ತೊಗಲುಗೊಂಬೆ ಆಟ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.